ಇವತ್ತಿನಿಂದ ಹಳದಿ ಮಾರ್ಗ ಜನಸಾಮಾನ್ಯರಿಗೆ ಓಪನ್ ಆಗ್ತಾ ಇದೆ. ಈಗ ಮೆಟ್ರೋ ಹಳದಿ ಮಾರ್ಗದಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ಸಂಸದರಾಗಿರುವಂತಹ ತೇಜಸ್ವಿ ಸೂರ್ಯ ಅವರು. ನಮ್ಮ ಜೊತೆಗೆ ಮಾತಾಡ್ಸೋಣ. ಸರ್, ಇವತ್ತಿನಿಂದ ಓಪನ್ ಆಗ್ತಾ ಇದೆ, ಫಸ್ಟ್ ರಿಯಾಕ್ಷನ್ ಏನು? ಭಾಳ ಸಂತೋಷ. ಇವತ್ತು RV ರೋಡ್ ಸ್ಟೇಷನಿಗೆ ಬಂದಿದ್ದಾಗಲೇ ಸಾವಿರಾರು ಜನ ಸ್ಟೇಷನ್ನಲ್ಲಿ ಈಗಾಗಲೇ ಬಂದಿದ್ರು. ನೋಡಿ, ಆಗಲೇ ಇದು ರೈಲ್ ಪೂರ್ತಿ ಪ್ಯಾಕ್ ಆಗಿದೆ. ಮ್ಯಾಕ್ಸಿಮಮ್ ಜನನ ಮಾತನಾಡಿಸಿದಾಗ ಎಲ್ಲರೂ ಆವರೇಜ್ ನಾವು 1.5 ಗಂಟೆ 2 ಗಂಟೆ, ಕೆಲವರಂತೂ 3 ಗಂಟೆ ನಾವು ಒನ್ ವೇ ಟ್ರಾವೆಲ್ ಮಾಡ್ತಾ ಇದ್ವಿ. ನಮಗೆ ಅದರಿಂದ ಬಹಳ ಹೆಲ್ಪ್ ಆಗಿದೆ. ಇವಾಗ ಒಂದು 40-45 ನಿಮಿಷದಲ್ಲಿ ನಾವು ಬರ್ಬೋದು ಅನ್ನುವಂಥ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಆದರೆ 25 ನಿಮಿಷ ಏನು ಫ್ರೀಕ್ವೆನ್ಸಿ ಇದೆ ಅದನ್ನ ಇನ್ಕ್ರೀಸ್ ಮಾಡಬೇಕು. 25 ನಿಮಿಷ ಭಾಳ ಜಾಸ್ತಿ ಆಗುತ್ತೆ ಅನ್ನುವಂಥ ಒಂದು ಆತಂಕ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಇದೆಲ್ಲದ್ರ ಮಧ್ಯದಲ್ಲೂ ಕೂಡ ಜನ ಬಹಳ ಖುಷಿಲಿದ್ದಾರೆ. ಈ ಮೆಟ್ರೋ ಓಪನ್ ಆಯಿತು ಅಂತ ಬಹಳ ಸಂತೋಷದ ಸಂಗತಿ ಇದೆ. ಸರ್, ಎಂಡ್ ಟು ಎಂಡ್ಗೆ 60 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ನಮ್ಮ ಮೆಟ್ರೋದವರು. ಜಾಸ್ತಿ ಆಯ್ತೇನೋ ಅನ್ನುವಂಥ ಒಂದು ಚರ್ಚೆ ಸಾರ್ವಜನಿಕ ವಲಯದಲ್ಲಿದೆ. ಈ ರೇಟ್ ಫಿಕ್ಸೇಷನ್ ಯಾಕೆ ಒಂದು ಕಂಟ್ರೋಲಿಗೆ ತರೋದಕ್ಕಾಗ್ತಾ ಇಲ್ಲ? ಯಾಕಂದ್ರೆ ಕಡಿಮೆ ಮಾಡಬೇಕು ಅನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಇದೆ. 100% ಅದೇ ಆಗಬೇಕು. ಪಬ್ಲಿಕ್ ಟ್ರಾನ್ಸ್ಪೋರ್ಟು ಎಷ್ಟು ಕಡಿಮೆ ದರದಲ್ಲಿ ಸಾಧ್ಯನೋ ಅಷ್ಟು ಕಡಿಮೆ ದರದಲ್ಲಿ ಜನಕ್ಕೆ ಲಭ್ಯ ಆಗಬೇಕು. ಸರ್ಕಾರದ ಒಂದು ಜವಾಬ್ದಾರಿ ಅದು. ಇಲ್ಲಿ ವಿಚಿತ್ರ ಏನು ಅಂತಂದ್ರೆ, ಮೆಟ್ರೋ ಅಧಿಕಾರಿಗಳು ಸಮಿತಿ 3 ದೇಶ ಬೇರೆ ಬೇರೆ ರಾಜಧಾನಿಗಳು ಪ್ರವಾಸ ಮಾಡಿದ್ರು, ರಿಪೋರ್ಟ್ ಕೊಟ್ಟು 136% ರಿಪೋರ್ಟನ್ನ ದರ ಜಾಸ್ತಿ ಮಾಡಿದ್ರು. ಅದಾದ ಮೇಲೆ ರಿಪೋರ್ಟನ್ನೇ ಪಬ್ಲಿಕ್ ಮಾಡಿಲ್ಲ. ಇದು ಒಂದೇ ಮೆಟ್ರೋ ಸರ್ ದೇಶದಲ್ಲಿ. ಯಾಕೆ ಕಾಪಾಡ್ತಿದ್ದಾರೆ? ನನಗಂತೂ ಅರ್ಥ ಆಗ್ತಾ ಇಲ್ಲ ಸರ್. ನನಗೆ ಡೌಟ್ ಬಂದ್ಬಿಟ್ಟಿದೆ, ರಿಪೋರ್ಟೇ ಇದೆಯೋ ಇಲ್ವೋ, ಸುಮ್ಮನೆ ಏನಾದರೂ ಒಂದು ರಿಪೋರ್ಟ್ ಇದೆ ಅಂತಂದ್ರು ಅಂತ. ಯಾಕೆಂದ್ರೆ 4-4.5 ತಿಂಗಳಾಯ್ತು ಈಗ. ರಿಪೋರ್ಟ್ ಇದ್ದಿದ್ರೆ ಯಾಕೆ ಪಬ್ಲಿಷ್ ಮಾಡ್ತಾ ಇಲ್ಲ? ಹೈದರಾಬಾದ್ ಮೆಟ್ರೋದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಅಲ್ಲಿ ಇದೆ. ಡೆಲ್ಲಿ ಮೆಟ್ರೋದು ನೀವು ಈಗಲೇ ಗೂಗಲ್ ಮಾಡಿ, ಅವ್ರ ವೆಬ್ಸೈಟ್ ಅಲ್ಲಿ 4 ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಅಲ್ಲಿ ಇದೆ. ಬೆಂಗಳೂರು ಮೆಟ್ರೋದ್ ಒಂದನ್ನು ಯಾಕೆ ಪಬ್ಲಿಕ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಬಹಳ ಕುತೂಹಲ ಪ್ರಶ್ನೆ. ನಾನು ಕೋರ್ಟಿಗೆ ಹೋಗಿದ್ದೀನಿ ಇದನ್ನ ಪ್ರಶ್ನೆ ಮಾಡಿ. ಕೋರ್ಟಲ್ಲಿ ಇವಾಗಲೇ ಒಂದು ಹಿಯರಿಂಗ್ ಆಗಿದೆ. ರಾಜ್ಯ ಸರ್ಕಾರಕ್ಕೆ ಮೆಟ್ರೋಗೆ ನೋಟಿಸ್ ಕೊಟ್ಟಿದ್ದಾರೆ. ಇದು ಬಹಳ ಆಶ್ಚರ್ಯ. ಇದು ಪ್ರಜಾಪ್ರಭುತ್ವ. ನಮ್ಮ ದುಡ್ಡಲ್ಲಿ ಮೆಟ್ರೋ ಕಟ್ಟಿ, ನಮ್ಮ ದುಡ್ಡಲ್ಲಿ ನೀವು ವಿದೇಶಗಳನ್ನ ಅಧ್ಯಯನ ವರದಿ ಮಾಡ್ಕೊಂಡ್ಬಂದು ನಮ್ಗೇನೇನೆ ನೀವು ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ನಮ್ಗೆ ಹೇಳಲಿಲ್ಲ ಅಂತಂದ್ರೆ ಇದೇ ನಾರ್ತ್ ಕೊರಿಯಾನ ಸರ್? ಇದು ಡಿಕ್ಟೇಟರ್ಶಿಪ್. ಬಹಳ ಆಶ್ಚರ್ಯ ಇದೆ, ಇದು ಯಾಕೆ ಮಾಡ್ತಾ ಇಲ್ಲ ಅಂತ. ಇನ್ನೊಂದು, RV ರೋಡ್ ಇಂದ ಬೊಮ್ಮಸಂದ್ರದವರೆಗೂ ಪ್ಲಾಟ್ಫಾರ್ಮ್ಗಳಲ್ಲಿ PSD ಇನ್ಸ್ಟಾಲೇಷನ್ ಪ್ರಾಪರ್ ಆಗಿ ಆಗಿಲ್ಲ. ಒಂದು ಇನ್ಫೋಸಿಸ್ ಬಿಟ್ರೆ, ಸೊ ಅದರಿಂದ ಬಹಳ ಸಮಸ್ಯೆ ಅಂತೆ. ಅಂದ್ರೆ ಬೇರೆ ಬೇರೆ ಅನಾಹುತಗಳು, ದುರಂತಗಳು ನಡೀತಾ ಇರ್ತವೆ. ಇವತ್ತು ಅದರಲ್ಲಿ ಬೇರೆ ಸ್ಟೇಷನ್ಗಳಲ್ಲಿ ಅಷ್ಟು ಸಮಸ್ಯೆ ನಮಗೆ ಕಂಡು ಬರಲ್ಲ. RV ರೋಡ್ ಸ್ಟೇಷನ್ ಇಂಟರ್ಚೇಂಜ್ ಸ್ಟೇಷನ್ ಆಗಿರೋದ್ರಿಂದ ಅಲ್ಲಿ ಈಗಾಗಲೇ ಇವತ್ತು ಬೆಳಗ್ಗೆ ನೀವು ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಇದೆ. ಆಮೇಲೆ ಅಲ್ಲಿ ಕಾನ್ಕೋರ್ಸು ಮತ್ತೆ ಅಲ್ಲಿ ಮೇಲ್ಗಡೆ ಪ್ಲಾಟ್ಫಾರ್ಮ್ನಲ್ಲಂತೂ ಎಲಿವೇಟರ್ ಬಂದು ನಿಲ್ಲುವಂಥ ಜಾಗದಲ್ಲಿ ತುಂಬಾ ಡಿಸ್ಟೆನ್ಸ್ ಕಡಿಮೆ ಇದೆ. ಇವತ್ತು ಬೆಳಗ್ಗೆನೇ ಅಧಿಕಾರಿಗಳ ಜೊತೆಗೆಲ್ಲ ಮಾತನಾಡಿದ ಮೇಲೆ ನಾವು ಟೆಂಪ್ರರಿ ಆಗಾದರೂ ಇಮಿಡಿಯೇಟ್ ಆಗಿ ಸ್ಟೀಲ್ ಬ್ಯಾರಿಕೇಡ್ಸ್ಗಳನ್ನು ಹಾಕುವಂಥ ಕೆಲಸ ಮಾಡ್ತೀವಿ, ಮೆಜೆಸ್ಟಿಕಲ್ ಹಾಕಿರೋ ರೀತಿ ಅಂತ ಹೇಳಿದ್ರು. PSD ಕೂಡ ಹೇಗಾಗ್ಬೋದು ಅನ್ನುವಂಥ ಒಂದು ಪಾಲಿಸಿ ಕೂಡ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಸಮಾಲೋಚನೆ ಜೊತೆಗೆ ತಯಾರಾಗ್ತಾ ಇದೆ. ಅದು ಕೂಡ ಬರೋ ದಿವಸಗಳಲ್ಲಿ ಆಗುತ್ತೆ. ಸರಿ, ಹಳದಿ ಲೈನು, ಇನ್ನೊಂದೇನು ಪಿಂಕ್ ಲೈನ್ ಕೂಡ ಬರೋದಿದೆ ಇನ್ನು ಕೆಲವೇ ತಿಂಗಳುಗಳಲ್ಲಿ. ಅದು ಕೂಡ ಓಪನ್ ಆಗುವಂತ ನಿರೀಕ್ಷೆ ಇದೆ. ಇಲ್ಲ ಸರ್, ಆ ನಿರೀಕ್ಷೆ ತಿರ್ಗಾ ಸುಳ್ಳಾಯಿತು. ನಾವೇನು ಅನ್ಕೊಂಡಿದ್ವಿ, ಸೆಪ್ಟೆಂಬರ್ 2026ಕ್ಕೆ ಅದನ್ನ ಓಪನ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ನಿನ್ನೆ BMRCL ಅವರು ತಿರ್ಗಾ ಹೊಸ ಡೇಟ್ ಕೊಟ್ಟಿದ್ದಾರೆ. ಮಾರ್ಚ್ 2020 ಸೆಪ್ಟೆಂಬರ್ 2025ಕ್ಕೆ ಆಗಬೇಕಿತ್ತು, ಅದನ್ನ ಮಾರ್ಚ್ 2026ಕ್ಕೆ ಮಾಡ್ತೀವಿ ಅಂತ ಹೊಸ ಡೇಟ್ ಕೊಟ್ಟಿದ್ದಾರೆ. ಮುಂದಿನ ವರ್ಷ ಫೆಬ್ರವರಿ ಹತ್ರ ಬರ್ತಿದ್ದಂಗೆನೆ ತಿರ್ಗಾ ಇನ್ನೊಂದು 6 ತಿಂಗಳು ಮುಂದಕ್ಕೆ ಹಾಕ್ತಾರೆ. ಯಾವುದು ಕೂಡ ಆನ್ ಟೈಮ್ ಆಗಿಲ್ಲ. ಇದರ ಕಾಸ್ಟ್ ಏನಾಗಿದೆ ಅಂತಂದ್ರೆ, ಫೇಸ್ 1 2005 ಅಲ್ಲಿ 6,000 ಕೋಟಿ ರೂಪಾಯಿಗೆ ಎಸ್ಟಿಮೇಷನ್ ಇದ್ದಿದ್ದು. ಅದು ಕಂಪ್ಲೀಟ್ ಆಗುವಷ್ಟೊತ್ತಿಗೆ 14,000 ಕೋಟಿನೂ ಚಿಲ್ಲರೆ ಆಯಿತು. ಫೇಸ್ 2 ಒರಿಜಿನಲಿ ಅದಿದ್ದು 14,600 ಕ್ರೋರ್ಸ್. ಅದು ಕಂಪ್ಲೀಟ್ ಆಗುವಷ್ಟೊತ್ತಿಗೆ 40,000 ಕ್ರೋರ್ಸ್ ಆಯಿತು. ನಿಮಗೆ ಡಬಲ್ ಆಗತ್ತೆ ಪ್ರೈಸು ಮೆಟ್ರೋ ಕಂಪ್ಲೀಟ್ ಆಗುವಷ್ಟೊತ್ತಿಗೆ ಓನ್ಲಿ ಬಿಕಾಸ್ ಆಫ್ ಡಿಲೇ ಅಂತಂದ್ರೆ ಇದು ಯಾರ ದುಡ್ಡು? ಇದು ನಮ್ಮ ಸಾರ್ವಜನಿಕರ ತೆರಿಗೆ ಹಣ. ಇದು ನನ್ನ ಆಗ್ರಹ ಇದೆ BMRCLಗೆ, ನೀವು ಒಂದು ಕನ್ಸಲ್ಟೆನ್ಸಿ ಒಂದು ಆಡಿಟ್ ಮಾಡಬೇಕು, ಪರ್ಫಾರ್ಮೆನ್ಸ್ ಆಡಿಟ್ ಆಗಬೇಕು BMRCLದು. ಯಾವ ಕಾರಣಕ್ಕೋಸ್ಕರ ಪದೇ ಪದೇ ಡಿಲೇ ಆಗ್ತಾ ಇದೆ? ಯಾವ ಕಾರಣಕ್ಕೋಸ್ಕರ ಲ್ಯಾಂಡ್ ಅಕ್ವಿಸಿಷನ್ ಅಲ್ಲಿ ಸಮಸ್ಯೆ ಬರ್ತಿದ್ಯಾ? ನಿಮಗೆ ಸಿವಿಲ್ ಕಾಂಟ್ರಾಕ್ಟ್ ಎಕ್ಸಿಕ್ಯೂಷನ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆಯಾ? ನಿಮ್ಮ ಟೆಂಡರಿಂಗ್ ಸಿಸ್ಟಮ್ಸ್ ಅಲ್ಲಿ ಸಮಸ್ಯೆ ಇದೆಯಾ?
TCMS ಅಥವಾ ಸಿಗ್ನಲಿಂಗ್ ಸಿಸ್ಟಮ್ಸನ್ನ ತೊಗೊಂಡು ಬರೋದ್ರಲ್ಲಿ ಪ್ರಾಬ್ಲಮ್ಸ್ ಇದೆಯಾ? ಯಾವ ಕಾರಣಕ್ಕೋಸ್ಕರ ನಿಮ್ಮ ಪ್ರತಿ ಪ್ರಾಜೆಕ್ಟು ಕೂಡ 2 ವರ್ಷ 3 ವರ್ಷ ಡಿಲೇ ಆಗುತ್ತೆ? ಯಾವ ಕಾರಣಕ್ಕೋಸ್ಕರ ಇನಿಷಿಯಲ್ ಬಜೆಟಿಗೂ ಫೈನಲ್ ಆಗೋ ಬಜೆಟಿಗೂ ಡಬಲ್ ಕಾಸ್ಟಿಂಗ್ ಯಾಕಾಗುತ್ತೆ? ಈ ಪ್ರಶ್ನೆಗಳ ಬಗ್ಗೆ ನಾವು ಖಂಡಿತವಾಗ್ಲೂ ಒಂದು ಪರ್ಫಾರ್ಮೆನ್ಸ್ ಆಡಿಟ್ ಆಗಬೇಕಾಗಿದೆ. ನಾನು ಕೇಂದ್ರದ ಪಬ್ಲಿಕ್ ಅಕೌಂಟ್ಸ್ ಕಮಿಟಿಯ ಮೆಂಬರ್ ಇದ್ದೀನಿ. ಅಲ್ಲಿ ಕೂಡ ನಾವು ಒಂದು ಹೋದ 3 ತಿಂಗಳು 4 ತಿಂಗಳ ಹಿಂದೆ ಒಂದು ಪರ್ಫಾರ್ಮೆನ್ಸ್ ಆಡಿಟ್ ಆಗಬೇಕು ಬೆಂಗಳೂರು ಮೆಟ್ರೋದು ಅನ್ನುವಂಥ ಒಂದು ಡಿಮ್ಯಾಂಡ್ ಮಾಡಿತ್ತು. ಇವಾಗ ಆಡಿಟ್ ನಡೀತಾ ಇದೆ. ಅದರಲ್ಲಿ ಬಹಳಷ್ಟು ಸಂಗತಿಗಳು ಹೊರಗಡೆ ಬರುತ್ತೆ. ಕೊನೆಯದಾಗಿ ಸರ್, ಅಭಿವೃದ್ಧಿ ದೃಷ್ಟಿಯಿಂದ ಮೆಟ್ರೋಗಳು ಈಗ ಜಾಲವನ್ನು ವಿಸ್ತರಣೆ ಮಾಡುವಂಥದ್ದು ಅಥವಾ ಕಮ್ಯೂಟರ್ ದೃಷ್ಟಿಯಿಂದ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥದ್ದು ಎಲ್ಲವೂ ಓಕೆ. ಸೊ ಇದ್ರ ಮಧ್ಯೆ ನೀವು ಅಂದರೆ BJP ಮತ್ತು ಕಾಂಗ್ರೆಸ್ನ ಕ್ರೆಡಿಟ್ ವಾರ್. ಸರ್, ನಾನು ನಿನ್ನೆ ಒಂದು ಟ್ವೀಟ್ ಹಾಕಿದೆ. ರಾಜಕಾರಣದಲ್ಲಿ ಕೆಲವು ಕ್ರೆಡಿಟ್ ಅವು ಇವು ಮಾಡೋದೆಲ್ಲವುದನ್ನು ರಾಜಕಾರಣದ ಕಾರಣಕ್ಕೋಸ್ಕರ ಬರ್ತವೆ, ಬಿಡಿ. ಆದರೆ ಇದರ ಕ್ರೆಡಿಟ್ ನಿಜವಾಗ್ಲೂ ಹೋಗಬೇಕಾಗಿರೋದು ಯಾರಿಗೆ ಅಂತಂದರೆ ಜನಸಾಮಾನ್ಯರಿಗೆ. ಏಕೆಂದರೆ ಅವ್ರ ತೆರಿಗೆ ಹಣದಲ್ಲಿ ಇದನ್ನು ಕಟ್ಟಿರುವಂಥದ್ದು. ಇದನ್ನು ನಾನಾಗಲಿ, ಸಿದ್ದರಾಮಯ್ಯನವರಾಗಲಿ, ನರೇಂದ್ರ ಮೋದಿಯವರಾಗಲಿ ಯಾರೋ ನಮ್ಮ ಮನೆಯಿಂದ ತೊಗೊಂಬಂದಿರೋ ದುಡ್ಡಿಂದ ಅಲ್ಲ ಇದು ಮಾಡಿರೋದು. ಈ ಎಲ್ಲೋ ಲೈನಲ್ಲಿ ನೀವು ಇವತ್ತು ಹೋಗ್ತಾ ಇರೋರು ಯಾರನ್ನಾರೋ ಕೇಳಿ. ಇಲ್ಲಿ IT ಕೆಲಸ ಮಾಡೋಕ್ಕೆ ಎಷ್ಟೋ ಜನ ಸಾಮಾನ್ಯ ಜನ ಹೋಗ್ತಾ ಇದ್ದಾರೆ. ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋವಂಥ ಮಹಿಳೆಯರಿದ್ದಾರೆ. ಅವರು ಎಲ್ಲ ಕೂಡ ತೆರಿಗೆ ಕಟ್ಟಿರುವಂಥ ಹಣದಿಂದ ಈ ಮೆಟ್ರೋ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಕ್ರೆಡಿಟ್ ಹೋಗಬೇಕಾಗಿರೋದು ಆ ಶ್ರೀಸಾಮಾನ್ಯನಿಗೆ. ಇದಿಷ್ಟು ಸಂಸದ ತೇಜಸ್ವಿ ಸೂರ್ಯ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಏನು ಮಾಡ್ತೀರಾ ಸೇವಾಗ 1 ಅವರಲ್ಲಿ? ಹೋಮ್ವರ್ಕ್ ಸ್ಕೂಲ್ ಹೋಗ್ತೇನೆ ನಾನು. ಶೌರ್ಯನಾ? ಶೌರ್ಯ ಎಷ್ಟನೇ ಕ್ಲಾಸ್ ನೀವು? ಯೂರೋ ಜೂನಿಯರ್ಸ್. ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲಿ ನೋಡು. ಇಲ್ಲಿ ನೋಡು. Metro station, that is blue line, purple line. Traveling just for the experience. ಸುಮ್ಮನೆ ಮಜಾ ತಗೊಳಕ್ ಬಂದಿದ್ದಾರೆ ಇವರು. ಎಲ್ಲಿರೋದು? ವೇರ್ ಡು ಯು ಸ್ಟೇ? ಕುಂದಾಪುರ. Here to Surya City. You like metro? Sir, what about you, madam? Where are you from? I'm from Bihar. Bihar. Where do you work? At Shadowfax in Kormanga. What is Shadowfax? It's a logistics company. It's like e-card. Okay. So, where do you live? Anekal actually. Anekal. Yeah. Oh, how do you travel every day? By bus.